ಮೂಕಜ್ಜಿಯ ಕನಸುಗಳು ಅಧ್ಯಾಯ 7. ನಾನು ನನ್ನ ಕಿರಿಯ ತಮ್ಮನ ಮದುವೆಯ ವಿಚಾರವನ್ನು ಇನ್ನಷ್ಟು ಬೆಳೆಸಿದ್ದಾದರೆ ಇಷ್ಟೆಲ್ಲ ಹೇಳಿದ್ದು ಅದಕ್ಕಾಗಿಯೇ ಇರಬಹುದು ಎಂಬ ಅನುಮಾನ ಯಾರಿಗಾದರೂ ಬಂದೀತು. ಆದುದರಿಂದ ಮದುವೆ ಮುಗಿಯಿತು, ಚಂದವಾಗಿಯೇ ನಡೆಯಿತು ಎಂದು ಹೇಳುವ ಆಸೆ ನನಗೆ. ಹಾಗೆ ಚುಟುಕಾಗಿ ಹೇಳಿ ಮುಗಿಸಿದರೂ ಕಷ್ಟವೇ. ನನ್ನ ಹೆಂಡತಿ ಸೀತೆಗೆ ಅಸಮಾಧಾನವಾದೀತು. ಮದುವೆಯಲ್ಲಿ ಅವಳ ಪಾತ್ರ ದೊಡ್ಡದಿತ್ತು. ಅವಳು ಒಂದಿಷ್ಟು ಹೆಚ್ಚಾಗಿಯೇ ಮೆರೆದಳು, ಸಂತೋಷಪಟ್ಟಳು. ಅದೆಲ್ಲ ಸರಿಯೇ. ಪ್ರಕೃತ ನನಗೆ ಮುಖ್ಯವಾಗಿ ಕಾಣಿಸುವ ಸಂಗತಿಯೆಂದರೆ ನನ್ನ ಸಂಶೋಧನೆಗೆ ತತ್ಕಾಲಕ್ಕೆ ವಿಘ್ನ ಬಂದದ್ದು. ಅದರಲ್ಲಿಯೇ ಇನ್ನೊಂದು ಸಮಾಧಾನವೆಂದರೆ ಬಹಳ ದಿನಗಳಿಂದಲೂ ಊರನ್ನು ಬಿಡದ ನಮ್ಮ ಅಜ್ಜಿ ಕೊಲ್ಲೂರಿಗೆ ಹೋಗಿ ಆ ಮದುವೆಗೆ ಸಾಕ್ಷಿಯಾದದ್ದು. ಅನಂತರ ರಾಯರ ಅಪೇಕ್ಷೆಯನ್ನು ಪೂರೈಸಿದ್ದು. ಮನೆಯಿಂದ ಸ್ವಲ್ಪ ದೂರ ಒರಟು ದಾರಿಯಲ್ಲಿ ನಡೆದು ಹೋಗಿ ಮುಂದೊಂದು ರೋಟನ್ನು ಸೇರಿ ಬಳಿಕ ರಾಜರಸ್ತೆಯಲ್ಲಿ ಕೊಲ್ಲೂರಿಗೆ ಹೋದೆವು. ರೋಟು ಮತ್ತು ರೋಡಿನ ಪಯಣ ಎತ್ತಿನ ಬಂಡಿಯಲ್ಲಿ, ಮರುಪಯಣವೂ ಹಾಗೆಯೇ. ಹೊರಡುವಾಗ ನಾನು ಅಜ್ಜಿಯ ಜೊತೆಯಲ್ಲಿಯೇ ಇದ್ದೆ. ಅವರಿಗೆ ಮನೆ ಬಿಡಲು ಉದಾಸೀನ. ನಾನು ಯಾಕೆ ಮಗು, ನನ್ನ ಮನಸ್ಸು ಅಲ್ಲಿದೆ ಎಂದು ತಿಳಿ ಎಂದರು. ಹಾಗಲ್ಲ ಅಜ್ಜಿ ಎಂದು ಸಾಕಷ್ಟು ರಾಗ ಮಾಡಿ ಮನಸ್ಸು ಒಡಂಬಡಿಸಿ ಮನೆಯಿಂದ ಹೊರಡಿಸಿದೆ. ಹರದಾರಿ ದೂರದ ಕಾಲು ದಾರಿಯನ್ನು ತುಳಿದದ್ದಾದರೆ ಮುಂದೆ ಹೇಗೂ ಗಾಡಿ ದಾರಿಯಿದೆ ಎನಿಸಿತು. ಅವರಿಂದ ನಡೆಯುವುದು ಸಾಧ್ಯವೇ ಎಂಬ ಭೀತಿ ನನಗೆ. ಒಂದಿಷ್ಟು ಏಗದೆ ಅಯ್ಯಪ್ಪ ಎಂದು ಉಸಿರೆತ್ತದೆ ನಡೆದುದನ್ನು ಕಂಡಾಗ ನಮ್ಮಜ್ಜಿ ಚಿಂತೆ ಇಲ್ಲ, ಹುಣಸೆ ಕೊರಡಿನ ಹಾಗೆ ಜೀವ ಎನಿಸಿತು. ನಾನು ಅಷ್ಟರಿಂದಲೇ ನನ್ನ ಮನಸ್ಸಿನಲ್ಲಿ ಬೇಳೆ ಬೇಯಿಸತೊಡಗಿದೆ. ಈ ಬೇಸಗೆಯಲ್ಲಿ ಇನ್ನು ತಿರುಗಾಟಕ್ಕೆ ಸಮಯ ಸಿಗಲಾರದು. ಮಳೆಗಾಲ ಕಳೆದ ಮೇಲಾದರೂ ಅವರನ್ನು ಪುಸಲಾಯಿಸಿ ನಮ್ಮೂರಿನ ಗುಡ್ಡಗಾಡನ್ನು ಸುತ್ತಿಸಿ ಒಂದೊಂದು ಹಾಳು ಗುಂಡಿಯನ್ನೂ ಅವರಿಗೆ ತೋರಿಸಿ ಅವರಿಗೆ ಕಾಣಿಸಬಹುದಾದ ಯಾವತ್ತೂ ಹಗಲುಗನಸುಗಳಿಗೆ ಪಾಲುಗಾರನಾಗುವ ಆಸೆ ನನ್ನಲ್ಲಿ ತಲೆದೋರಿತು. ಸಾಧ್ಯವಾದರೆ ನಾಗನಕಾಲು ಬರೆಗೂ ಕರೆದೊಯ್ದು ಅಲ್ಲಿನ ಮಾಟೆಗಳನ್ನು ತೋರಿಸಿ ಪುರಾತನ ಕಾಲದವರ ಜೀವನವನ್ನು ಇನ್ನೊಮ್ಮೆ ಕಣ್ಣಿಗೆ ಕಟ್ಟಿಸಿಕೊಳ್ಳಬೇಕು ಎಂಬ ಆಸೆಯೂ ಕುಡಿಯೊಡೆಯಿತು. ಇಷ್ಟನ್ನು ಹೇಳುವಾಗ ಯಾರಿಗಾದರೂ ನನ್ನ ಮಂಕು ಬುದ್ಧಿಯ ವಿಚಾರದಲ್ಲಿ ಸಂಶಯ ಹುಟ್ಟಲೂಬಹುದು. ಅಜ್ಜಿಯ ಹುಚ್ಚು ಕನಸುಗಳನ್ನು ಈತ ನಂಬುತ್ತಾನಲ್ಲ ಎಂದು. ಕವಡೆ ಇರಿಸಿ ಫಲ ಹೇಳುವುದನ್ನು ಕೆಲವರು ನಂಬುತ್ತಾರೆ. ಜಾತಕ ತೋರಿಸಿ ಹೇಳುವ ಗ್ರಹ ಫಲಗಳನ್ನೆಲ್ಲ ಹಲವರು ನಂಬುತ್ತಾರೆ. ಸಾಮುದ್ರಿಕರಿಗೆ ಅಂಗೈ ತೋರಿಸಿ ಬೇಕಷ್ಟು ಅವಲಕ್ಷಣಗಳನ್ನು ಕೇಳಿ ಜೊಲ್ಲು ಸುರಿಸುತ್ತಾರೆ ಉಳಿದವರು. ಇನ್ನು ಕೆಲವರೋ ಸಂತೆಗೆ ತಂದ ಹಕ್ಕಿಗಳಿಂದ ಶಕುನ ಹೇಳಿಸಿ ಸಮಾಧಾನ ತಾಳುತ್ತಾರೆ. ಇಷ್ಟೆಲ್ಲ ಪ್ರಸಂಗಗಳಲ್ಲೂ ಹಿಂದೆ ಹೀಗಾಗಿತ್ತು, ಮುಂದೆ ಹೀಗಾಗುತ್ತದೆ ಎಂದು ತಿಳಿಸುತ್ತಾರೆ. ಹಿಂದೆ ಆದುದರಲ್ಲಿ 50% ಸತ್ಯ ಕಾಣಿಸಿದರೆ ಮುಂದಿನ ಭವಿಷ್ಯ ಅದರ ದುಪ್ಪಟ್ಟು ಸತ್ಯ ಎಂಬುದಾಗಿ ತಿಳಿಯುತ್ತಾರೆ. ಹೇಳಿದ್ದೆಲ್ಲವನ್ನೂ ಬರೆದಿಟ್ಟುಕೊಂಡು ಒಂದು 20 ವರ್ಷ ಕಾಲ ಕಾದು ನೋಡಿದರೆ ಅಂಥವರಿಗೆ ಬಹುಮಟ್ಟಿನ ವಿಷಯಗಳು ಹೇಳಿದಂತೆ ನಡೆಯಲಿಲ್ಲ ಎಂಬುದು ಮನವರಿಕೆ ಆದೀತು. ಭವಿಷ್ಯ ಹಾಗಾದರೂ ಭೂತಕಾಲ ಹಾಗಲ್ಲವಲ್ಲ. ನಮ್ಮ ಅನುಭವದಿಂದ ಕೇಳಿದ್ದನ್ನು ಅದು ನಡೆದಿತ್ತೋ ಅಥವಾ ಇಲ್ಲವೋ ಎಂಬುದನ್ನು ಸ್ಪಷ್ಟವಾಗಿ ತೀರ್ಮಾನಿಸಬಹುದು. ಅದರಲ್ಲಿ 4 ತುಣುಕು ಸತ್ಯ ಹೊರಬಿದ್ದಿತಾದರೆ ಭವಿಷ್ಯದ ನಮ್ಮ ನಂಬಿಕೆ ಚಿಗುರೊಡೆದು ಮರವಾಗುತ್ತದೆ. ಆ ಲೆಕ್ಕಾಚಾರದಲ್ಲಿ ನಮ್ಮ ಅಜ್ಜಿ ಹೇಳಿದ ವಿಷಯಗಳೆಲ್ಲವೂ ನಡೆದವೋ ಎಂದು ಖಾತ್ರಿಪಡಿಸಿಕೊಳ್ಳುವ ದಾರಿ ಯಾವುದೂ ಇರಲಿಲ್ಲ. ನಡೆಯಲಿಲ್ಲ ಅನ್ನಲೇ. ಅವರು ಹೇಳಿದಂಥ ವಿಷಯಗಳು ಹೆಚ್ಚು ಕಡಿಮೆ ಅದೇ ರೀತಿ ಹಿಂದಿನ ಒಂದಲ್ಲ ಒಂದು ಕಾಲದಲ್ಲಿ ಒಂದಲ್ಲ ಒಂದು ಊರಿನಲ್ಲಿ ನಡೆದಿತ್ತು ಎಂದು ಪ್ರಾಚ್ಯಶಾಸ್ತ್ರ ತಿಳಿಸಿಕೊಡುತ್ತದೆ. ನಾನು ಅವುಗಳನ್ನು ನಿಜ ಎಂದು ಎಣಿಸುತ್ತಾ ಬಂದಿದ್ದೇನೆ. ಮುಂದೆ ಮತ್ತಷ್ಟು ತಿಳಿಯುವುದಕ್ಕಾಗಿ ಹಂಬಲಿಸುತ್ತಿದ್ದೇನೆ. ಅಷ್ಟೊಂದು ನಂಬಿಕೆ ಎಲ್ಲರಿಗೂ ಅರುಳು ಮರುಳಾಗಿ ಕಾಣಿಸುವ ನಮ್ಮ ಅಜ್ಜಿಯ ಮಾತಿನಲ್ಲಿ ನನಗೆ ಉಂಟಾಗಿದ್ದರೆ ಕ್ಷಮಿಸಿ. ಅಜ್ಜಿಯ ಮೊಮ್ಮಗ ನಾನು. ಕುಲದ ಗುಣದೋಷಗಳೆಲ್ಲ ನನ್ನಲ್ಲಿಯೂ ಇಳಿದು ಬಂದಿರಬೇಕು. ಪ್ರತಿಯೊಬ್ಬರಲ್ಲೂ ಅವರವರ ಹಿಂದಣ ತಲೆಮಾರಿನವರ ಕತೆ ಕೇಳುತ್ತಾ ಹೋದರೆ ಆ ಪೂರ್ವ ಪಿತೃಗಳಲ್ಲಿ ಒಬ್ಬರಲ್ಲ ಒಬ್ಬರು ಸ್ವಲ್ಪವಾಗಲಿ ಇಡಿಯಾಗಲಿ ಬುದ್ಧಿ ದುರಸ್ತಿ ಇಲ್ಲದವರಾಗಿ ಕಾಣಿಸಿಯೇ ಕಾಣಿಸುತ್ತಾರೆ. ಆದರೂ ನಮ್ಮ ಮರುಳು ನಮಗೆ ಕಾಣಿಸುವುದಿಲ್ಲ. ನಮಗೆ ನಾವು ಸದಾ ಬುದ್ಧಿವಂತರಾಗಿಯೇ ಕಾಣಿಸುತ್ತೇವೆ. ನಮ್ಮ ವಾದವನ್ನು ಒಪ್ಪದವರಿಗೆ
ಒಂದು ಸುತ್ತು ಸಡಿಲು ಎಂದು ಗೋಚರವಾಗುತ್ತದೆ. ಸಾಕು ಇಷ್ಟು ಪೀಠಿಕೆ. ಕೊಲ್ಲೂರಿಗೆ ಅಜ್ಜಿಯನ್ನು ಕರೆದೊಯ್ದದ್ದರಿಂದ ನನಗೆ ಒಂದು ಲಾಭವಾಯಿತು. ಮದುವೆಯ ಊಟ ಗಡದ್ದಾಗಿತ್ತು. ಮದುವೆಯ ಮಾಟ ಭರ್ಜರಿಯಾಗಿತ್ತು. ಆ ಯಾವತ್ತು ಕೆಲಸಗಳು ಮುಗಿದ ಮೇಲೆ ರಾತ್ರಿ ಹರಿದು ಬೆಳಗಿನ ಜಾವಕ್ಕೆ ಗಾಡಿ ಕಟ್ಟಿಸುವ ತನಕವೂ ಯಾರಿಗೂ ಏನೂ ಕೆಲಸವಿರಲಿಲ್ಲ. ಆ ಸಂಜೆ ಅಥವಾ ಕತ್ತಲು ಕಾಲಿರಿಸುವ ಮೊದಲು ನಾರಾಯಣ ತನ್ನ ಹೊಸ ಹೆಂಡತಿಯನ್ನು ಕರೆದುಕೊಂಡು 3 ಗೇಣು ಉದ್ದದ ಕೊಲ್ಲೂರು ಪೇಟೆಯ ಹಾದಿಯಲ್ಲಿ ವಾಕಿಂಗಿಗೆ ಹೊರಟ. ಮದುಮಗಳ ಮೇಲೆ ಅಷ್ಟೆಲ್ಲ ಚಿನ್ನಾಭರಣ ಹೊರಿಸಿರುತ್ತಾ ತಿರುಗಾಟಕ್ಕೆ ಹೊರಡುವವರುಂಟೆ ಎಂದು ಹುಡುಗಿಯ ತಾಯಿಗೆ ಅನಿಸಿರಬೇಕು. ನನ್ನ ಸೀತೆಗೆ ಈ ಹೊಸ ತಂಗಿ ಇಂಗ್ಲಿಷ್ ಕಲಿತ ಮಾತ್ರಕ್ಕೆ ಇಷ್ಟು ನಾಚಿಕೆ ಬಿಟ್ಟು ವಾಕಿಂಗಿಗೆ ಹೊರಟಲಲ್ಲ ಎಂದು ಅನಿಸಿರಬಹುದು. ನಮ್ಮಿಬ್ಬರು ಮಕ್ಕಳು ಎಲ್ಲೋ ಚೆಲ್ಲಾಪಿಲ್ಲಿಯಾಗಿದ್ದವು. ನಾನು ಅವರ ಸಮಯ ಕಾದು ಅಜ್ಜಿಯ ಸಮೀಪಕ್ಕೆ ಹೋದೆ. ದೇವಸ್ಥಾನದ ಹೊರ ಚಾವಡಿಯಲ್ಲಿ ಕುಳಿತು ಮಾತನಾಡಲು ಬಲು ಪಸಂದ ಎಂದು ಪ್ರೇರಿಸಿದೆ. ಆ ಮದುವೆಯ ಗದ್ದಲದಲ್ಲಿ ಅವರು ಹಿರಿಯರೆಂಬುದರಿಂದ 10 ಮಂದಿ ಬಂದು ಅಭಿವಾದಿಸಿ ಹೋಗಿದ್ದರು. ಮದುವೆಯ ಸ್ವಲ್ಪ ಹೊತ್ತು ಉಪಚಾರ ಮಾಡಿದರು. ಆಮೇಲೆ ಯಾರೊಬ್ಬರೂ ಬಂದು ಮೂಸಿದವರಿಲ್ಲ. ಹಾಗಾಗಿ ನಾನು ಕರೆದೊಡನೆಯೇ ಅವರು ಎದ್ದರು. ಅವರನ್ನು ಕೈ ಹಿಡಿದುಕೊಂಡು ಒಂದಿಷ್ಟು ದೂರ ನಡೆದು ಅಲ್ಲಿನ ಚಾವಡಿಯ ಮೇಲೆ ಹೋಗಿ ಕುಳಿತುಕೊಂಡೆ. ನಮ್ಮೆದುರಿಗೆ ತುಸು ದೂರದ ಮತ್ತೊಂದು ಚಾವಡಿಯಲ್ಲಿ 6-8 ಮಂದಿ ಮಲಯಾಳಿ ಯಾತ್ರಿಕರು ಕುಳಿತದ್ದು ಕಾಣಿಸುತ್ತಿತ್ತು. ಮಾತಿಗೊಂದು ವಿಷಯ ಬೇಕು ಎಂಬುದರಿಂದ ನಾನು ಅಜ್ಜಿಯೊಡನೆ, ಅಜ್ಜಿ, ನಿಮ್ಮ ಹೆಸರು ಮೂಕಾಂಬಿಕೆಯಲ್ಲವೇ ಎಂದೆ. ಈ ದೇವರ ನೆನಪಿಗೆ ಇರಿಸಿದ್ದು. ಬೇರೆ ಎಲ್ಲಿಯೂ ಅಮ್ಮನವರಿಗೆ ಮೂಕಾಂಬಿಕೆ ಅಂತ ಹೆಸರಿದ್ದದನ್ನು ಕಾಣೆ. ಏನು, ಅವಳು ಮಾತನಾಡದ ಮೂಕಿಯಂತಲೇ? ಅಮ್ಮನವರು ಅಂದರೆ ದುರ್ಗೆ, ಕಾಳಿ, ಚಂಡಿ, ಚಾಮುಂಡಿ ಎಂದು ಯಾವ್ಯಾವುವೋ ನೆನಪು ಹುಟ್ಟುತ್ತದೆ. ಅವಳು ಉಗ್ರ ದೇವತೆಯಲ್ಲವೇ? ನಾವು ಎಣಿಸಿದ ರೂಪ ಅವಳಿಗೆ. ಚಂಡಿ, ಕಾಳಿ, ದುರ್ಗೆ ಅಂದರೆ ಉಗ್ರದೇವತೆ, ದುಷ್ಟರನ್ನು ನಾಶ ಮಾಡುವವಳು ಅವಳು ಅಂತ. ಮಹಿಷಾಸುರ ಮರ್ದಿನಿ ಎಂದರೂ ಅವಳೇ. ಹಿಂದೆ ಮಹಿಷ ಎಂಬ ರಾಕ್ಷಸನನ್ನು ಕೊಂದಳಂತೆ. ಹಾಗೆಯೇ ಇವಳು ಮೂಕಾಸುರನನ್ನು ಕೊಂದಳು ಅಂತ. ಹಾಗೋ? ಹಾಗೆಂದರೆ ಇವಳೇ ಮೂಕಿಯಲ್ಲ. ಹಿಂದೆ ಈ ಕೊಲ್ಲೂರು ಕಾಡಿನಲ್ಲಿ ಮೂಕಾಸುರ ಎಂಬ ರಾಕ್ಷಸ ಇದ್ದ ಎಂದು ಲೆಕ್ಕವಲ್ಲವೇ? ಅಂತ ಲೆಕ್ಕ. ಮಹಿಷಾಸುರ ಇದ್ದ ಹಾಗೆಯೇ. ಹಾಗೆ ಇರಲಿಲ್ಲ ಅಂತೀರಾ? ದೇವರು ಅವತಾರ ಮಾಡಿದ್ದು, ದುಷ್ಟರನ್ನು ನಾಶ ಮಾಡಿದ್ದು ಸುಳ್ಳು ಅಂತಲೇ? ನಿನಗೆ ಹೇಗೆ ಕಾಣಿಸುತ್ತದೆ ಎಂದು ಅವರು ನನಗೆ ಇದಿರು ಪ್ರಶ್ನೆ ಹಾಕಿದಾಗ ಸ್ವಲ್ಪ ಕಕ್ಕಾಬಿಕ್ಕಿಯಾಯಿತು. ಆದರೂ ಸೋಲಬಾರದಷ್ಟೆ. ನನಗೆ ತಿಳಿಯದ ವಿಚಾರ ಹಿಂದಿಂದ ಹೇಳುತ್ತಾ ಬಂದಿದ್ದಾರೆ, ಜನ ನಂಬುತ್ತಾ ಬಂದಿದ್ದಾರೆ. ನಾನು ಎಲ್ಲರ ಹಾಗೆ ಇರಬಹುದು ಅಂದುಕೊಂಡಿದ್ದೇನೆ. ದುಷ್ಟರು ಹೆಚ್ಚಿದಾಗ ಯಾರಾದರೂ ಒಬ್ಬರು ಬಂದು ಸಂಹರಿಸಬೇಕಲ್ಲ. ಮತ್ಸ್ಯ, ಕೂರ್ಮ, ವರಾಹ, ರಾಮ, ಕೃಷ್ಣ ಹಾಗೆಲ್ಲ ಸಾಲಾಸಾಲು ಎತ್ತಿದನಲ್ಲ ವಿಷ್ಣು ಅವತಾರಗಳನ್ನು. ಹಾಗೆ ಶಿವನೂ ಎತ್ತಿರಬೇಕು, ಪಾರ್ವತಿಯೂ ಎತ್ತಿರಬೇಕು ಎಂದೆ. ಏನೋ ಅಪ್ಪ, ನನಗೆ ಅದು ಒಂದಕ್ಕೂ ಅರ್ಥ ಕಾಣುವುದಿಲ್ಲ. ಅಂದರೆ ಈ ಎಲ್ಲ ಅವತಾರಕ್ಕೆ ಯಾಕೆ? ದುಷ್ಟರ ನಾಶಕ್ಕೆ ದೇವರು ಅವತಾರಗಳನ್ನು ಎತ್ತಬೇಕೇ? ಒಂದು ಮರ ದೊಡ್ಡದೋ ಎಲೆಯೋ? ಮರ. ಒಂದು ಎಲೆ ಉದುರಿಸಿಕೊಳ್ಳಲಿಕ್ಕೆ ಮರಕ್ಕೆ ಮರವೇ ಕುಣಿದಾಡುವನ್ನು ಕಂಡಿದ್ದೀಯಾ? ಅಲ್ಲದೆ ಹೋದರೂ ನೋಡು ಮಗು, ಈ ಪಾಟಿ ಅವತಾರ ಯಾಕೆ ಅನ್ನುತ್ತೇನೆ. ಅವನಿಗೆ ಬೇರೆ ಕೆಲಸವೇ ಇಲ್ಲವೆಂತಲೇ? ದೇವರು ಎಷ್ಟು ಮಂದಿ ಇದ್ದಾನಾದರೆ ಲೋಕಕ್ಕೆಲ್ಲ ಒಬ್ಬ ಸಾಲದೋ? ಒಬ್ಬನೇ ದೇವರು ಇರುವುದು. ಆದರೂ ವಿಪ್ರರು ಬಹುದಾ ವದಂತಿ ಎನ್ನುತ್ತಾರಲ್ಲ. ವಿಪ್ರರು ಅಂದುಕೊಳ್ಳಲಿ, ಬಾಧಕವಿಲ್ಲ. ಜನ ಏನೂ ಅನ್ನಲಿ. ಒಬ್ಬ ದೇವರು ಅವತಾರವನ್ನೆತ್ತುವುದೇ ಮಸ್ತಾಯಿತು. ಅದನ್ನು ಬಿಟ್ಟು ವಿಷ್ಣುವೂ ಅವತಾರ ಹೊರಡಿಸುವುದೇ, ಶಿವನೂ ಹೊರಡಿಸುವುದೇ, ದುರ್ಗೆಯೂ ಹೊರಡಿಸುವುದೇ. ಪುಣ್ಯಕ್ಕೆ ಬ್ರಹ್ಮನಿಂದ ಹೆಚ್ಚು ಗಲಾಟೆ ಇಲ್ಲ. ಈ ಲೆಕ್ಕಾಚಾರದಲ್ಲಿ ನಮ್ಮ ತಲೆಗೆ ಬಂದಷ್ಟು ದೇವರು, ತಲೆಗೆ ಹಿಡಿಸಿದಷ್ಟು ಅವತಾರಗಳು ಎಂದಾಗುತ್ತದೆ. ಮತ್ತು ನೋಡು, ಅವನೇ ಹುಟ್ಟಿಸಿದಂಥ ಒಂದು ಹುಳುವನ್ನು ಕೊಲ್ಲಲಿಕ್ಕೆ ಒಂದು ಅವತಾರ ಬೇಕೋ? ಎಷ್ಟು ಕೆಟ್ಟ ಮನುಷ್ಯನೇ ಇರಲಿ,
ಅಥವಾ ರಾಕ್ಷಸನೇ ಇರಲಿ, ದೇವರ ಮುಂದೆ ಒಂದು ಹುಳು, ಅದಕ್ಕಿಂತಲೂ ಕಡಿಮೆ. ಆ ಹುಳುವನ್ನು ಕೊಲ್ಲುವುದಕ್ಕೆ ಅವತಾರವೇ? ರಾವಣನನ್ನು ಕೊಲ್ಲುವುದಕ್ಕೆ ರಾಮನ ಅವತಾರ ಎಂದಿಟ್ಟುಕೋ. ದುಷ್ಟರ ಉಪದ್ರ ಶುರುವಾಯಿತು ಎಂದು ದೂರು ಬಂದದ್ದು ಯಾವಾಗ? ಇವನು ದಶರಥರಾಯನ ಹೊಟ್ಟೆಯಲ್ಲಿ ಹುಟ್ಟಿ 16 ವರ್ಷ ಕಾಲ ಬೆಳೆದು ಮತ್ತು 14 ವರ್ಷ ಕಾಲ ವನವಾಸ ಮಾಡಿ ರಾವಣನನ್ನು ಕೊಲ್ಲುತ್ತಾನೆ. ರಾವಣನ ದುಷ್ಟತನ ಹೆಚ್ಚಾಯಿತು ಎಂದು ದೂರು ಕೊಟ್ಟರೆ ತಟ್ಟನೆ ಹೊರಟ, ಕೊಂದ, ಬಂದ. 32 ವರ್ಷ ಕಾಲ ಸಿಕ್ಕಿದ ಅನ್ಯಾಯ ಮಾಡಲಿಕ್ಕೆ ಅವನಿಗೆ ಪುರುಸೊತ್ತು ಕೊಡಬೇಕೇ? ಅಲ್ಲಿಯವರೆಗೆ ಅವನನ್ನು ನಂಬಿದ ಶಿಷ್ಯರ ಗತಿಯೇನು? ಇದಂತೂ ನನ್ನ ಬುದ್ಧಿಗೆ ಯದ್ವಾ ತದ್ವಾ ಆಗಿ ಕಾಣುತ್ತದೆ. ಅಲ್ಲದೆ ಮಗು, ಅವನು ಯಾರನ್ನು ನಾಶ ಮಾಡಲಿಕ್ಕಾದರೂ ಈ ಮನುಷ್ಯ ರೂಪವನ್ನೋ ಮತ್ತೊಂದನ್ನೋ ತಾಳಬೇಕು ಯಾಕೆ? ಒಂದು ಸಿಡಿಲನ್ನೆಸಗಿದರೆ ಬೇಕಾದ್ದನ್ನು ಸುಡಬಹುದು. ಅದಕ್ಕೆ ಅವತಾರದ ನಾಟಕ ಬೇಕೋ? ಹಾಗಿದ್ದರೆ ಇಷ್ಟೆಲ್ಲ ದೇವರು, ಅವತಾರ ಎಲ್ಲವೂ ಸುಳ್ಳು ಅಂತೀರಾ ಅಜ್ಜಿ? ನೀವೇ ಹಾಗೆ ಹೇಳಿದರೆ? ಇದೆಲ್ಲ ಆದದ್ದು ಅವನನ್ನು ಕಾಣುವ ನಾವು 1000 ಮಂದಿ 1000 ಬುದ್ಧಿಯವರಾದುದರಿಂದ. ಅವನು ಒಬ್ಬನೇ. 1000 ಆದದ್ದು ನಮ್ಮಿಂದ. 1000 ಜನಗಳ ಕಣ್ಣು ಕಂಡ ಮಾತ್ರಕ್ಕೇನೆ ಒಂದು ಆಕಾಶ 1000 ಆಗುತ್ತದೆಯೇ? ಅಷ್ಟೇ ಹುಚ್ಚು ಇದು. ನಾನು ಅಜ್ಜಿಯ ವಾದವನ್ನು ಕೇಳಿ ಬೆರಗಾದೆ. ಈ ಅಜ್ಜಿ ಹಳೆಯ ನಂಬಿಕೆಗಳಾವುವನ್ನೂ ಅಷ್ಟು ಸುಲಭದಲ್ಲಿ ಹೊತ್ತು ಬಂದವರಲ್ಲ ಎನಿಸಿತು. ಹಾಗಾಗಿ ಅವರ ವಿಷಯದಲ್ಲಿ ನಮ್ಮ ಮನೆಯವರು, ನಮ್ಮ ಊರವರು ತಲೆಕೆಟ್ಟವರು, ಪಿಶಾಚಿ ಹಿಡಿದವರು ಎಂದು ತಿಳಿದಿದ್ದರೆ ಆಶ್ಚರ್ಯವೇನಿಲ್ಲ ಎನಿಸಿತು ನನಗೆ. ಹಾಗಿದ್ದರೆ ಮೂಕಾಸುರ ಇರಲಿಲ್ಲ ಅಂತಲೋ ಎಂದೆ ನಾನು. ನನಗೆ ಮಗು, ಕೊಲ್ಲೂರೇನು ಹೊಸತಲ್ಲ. ಸಣ್ಣದರಲ್ಲಿ ನಿನ್ನ ಅಜ್ಜ ನನ್ನನ್ನು ಇಲ್ಲಿಗೆ ಕರೆತಂದಿದ್ದ. ಇಲ್ಲಿರುವುದು ಒಂದು ಅಮ್ಮನವರು, ಮಾತನಾಡದ ಅಮ್ಮನವರು. ನೀನು ಹಗಲಲ್ಲಿ ದೇವರ ಮೂರ್ತಿಯನ್ನು ಕಂಡಿದ್ದೀಯಲ್ಲ, ಅದೂ ಹಿಂದಕ್ಕೆ ಇಲ್ಲಿ ಇದ್ದಿರಲಿಲ್ಲ. ಬಹಳ ಕಾಲದ ಮೇಲೆ ಯಾರೋ ತಂದು ನೆಟ್ಟಿದ್ದು. ಇಲ್ಲೊಂದು ಸಣ್ಣ ಗುಡಿ ಇದ್ದ ಹಾಗೆ ನನ್ನ ಕಣ್ಣಿಗೆ ಈಗಲೂ ಕಾಣಿಸುತ್ತದೆ. ಅದರೊಳಗೆ ಯಾವುದೋ ಒಂದು ಸಣ್ಣ ಹೆಣ್ಣು ಕಲ್ಲು ಗೊಂಬೆ ಇತ್ತು. ಅದನ್ನೇ ಅಮ್ಮ ಅಮ್ಮ ಎಂದು ಕರೆದರು 4 ಸುತ್ತಿನ ಜನ. ಅದಾದರೂ ನಿಜವೇ? ಯಾವುದಂತೀಯ? ದೇವರು ಬರೀ ಅಮ್ಮ ಆದದ್ದು. ಇರಲಿ, ಈಗ ದೇವರು ಗಂಡೋ ಹೆಣ್ಣೋ? ದೇವರು ಏನೂ ಆಗಲಿಲ್ಲ. ಅವನು ಹೆಣ್ಣೂ ಆಗಲಿಲ್ಲ, ಗಂಡೂ ಆಗಲಿಲ್ಲ, ಅಮ್ಮನೂ ಆಗಲಿಲ್ಲ, ಅಪ್ಪನೂ ಆಗಲಿಲ್ಲ. ಅವನನ್ನು ನಾವು ಹಾಗೆಂದು ಎಣಿಸಿಕೊಂಡವರು. ಅಂಥ ಒಂದು ಮೂರ್ತಿಯನ್ನು ಕೆತ್ತಿ ಇಲ್ಲಿ ಇರಿಸಿದರು, ಪೂಜೆ ಮಾಡಿದರು. ಮಕ್ಕಳಿಗೆ ತಾಯಿಗಿಂತ ದೊಡ್ಡ ವಸ್ತುವಿಲ್ಲ. ಅಪ್ಪನಿಲ್ಲವಾದರೂ ಕಳೆಯುತ್ತದೆ, ಅಮ್ಮ ಇಲ್ಲದಿದ್ದರೆ ಹೇಗೆ? ನಮಗೆ ಇಷ್ಟು ಪ್ರಾಯವಾದ ಮೇಲೂ ಎಲ್ಲಾದರೂ ಒಂದಿಷ್ಟು ಪೆಟ್ಟು ನಾಟಿದರೆ ಅಯ್ಯಮ್ಮ ಎನ್ನುವುದಿಲ್ಲವೇ? ಹಾಗಾಗಿ ದೇವರೇ ನಮ್ಮ ಅಮ್ಮ ಎಂದು ತಿಳಿದರೆ ತಪ್ಪೇನಿಲ್ಲ. ನಮ್ಮ ಅಮ್ಮನ ಮೇಲೆ ನಮಗಿರುವ ಪ್ರೀತಿ ಬಹಳ ದೊಡ್ಡದಲ್ಲವೇ? ಅವಳನ್ನು ನಾವು ಎಷ್ಟೂ ಬೇಡಬಹುದು, ಕಾಡಬಹುದು ಎಂದು ಅನಿಸುವುದಿಲ್ಲವೇ? ಕೆಲವರ ಪಾಲಿಗೆ ಅದೇ ಅಮ್ಮನೆಂಬವಳು ತಂಟೆ ಮಾಡಿದ ಮಕ್ಕಳನ್ನು ಹೊಡೆಯುವ ಅಮ್ಮನಂತೆ ಕಾಣಿಸಿರಬೇಕು. ತಮಗೆ ಆಪತ್ತು ಬಂದಾಗ ಅದೆಲ್ಲ ಅಮ್ಮನೇ ಕೊಟ್ಟ ಶಿಕ್ಷೆ ಎಂದು ಅನಿಸಿ ನಂಬಿದರು. ಕಾಳಿ, ದುರ್ಗೆಯರಂಥ ಅಮ್ಮಂದಿರಾದರು. ಶಿರ್ಸಿಯ ಮಾರಿಯಮ್ಮ ಇಲ್ಲವೇ? ಇಂಥ ಇನ್ನೊಂದು. ಈ ಊರಿನ ಅಮ್ಮ ಇನ್ನೊಂದೇ ಜಾತಿಯ ಅಮ್ಮ. ಇವಳು ಮೂಕಮ್ಮ. ನಾವು ಅವಳನ್ನು ಹೊಗಳಿದರೂ ಅಷ್ಟೇ, ಬೈದರೂ ಅಷ್ಟೇ. ನೀನು ಅದನ್ನು ಕೊಡು, ಇದನ್ನು ಕೊಡು ಎಂದು ಬೇಡಿದರೂ ಫಲವಿಲ್ಲ, ಕಾಡಿದರೂ ಫಲವಿಲ್ಲ. ಸುತ್ತಿ ನಿಂದೆಗಳೆರಡಕ್ಕೂ ಅವಳು ಮೂಕಿಯೇ. ಅವಳು ಮಾಡಿದ್ದೆಲ್ಲ ಒಳ್ಳೆಯದಕ್ಕೆ, ಕೊಟ್ಟದ್ದೆಲ್ಲ ಒಳ್ಳೆಯದಕ್ಕೆ ಎಂದು ನಂಬಿ ಬರಬೇಕಾದವಳು ಇವಳು. ಬೇಡುವವರಿಗೆ ಹೇಳಿಸಿದ ಅಮ್ಮ ಇವಳಲ್ಲವೇ ಅಲ್ಲ ಎಂದು ನನಗಂತೂ ಕಾಣಿಸುತ್ತದೆ. ನಾನು ನನಗೆ ಕಾಣಿಸುತ್ತದೆ ಹಾಗೆ ಎನ್ನುತ್ತೇನೆಯೇ ಹೊರತು ಅದೇ ಸಮ ಎನ್ನುವುದಕ್ಕೂ ಹೋಗುವುದಿಲ್ಲ. ನಾನು ಅಂಥ ಬುದ್ಧಿವಂತೆಯಲ್ಲ. ನನಗೆ ಬುದ್ಧಿಗೆ ತೋರುವುದು ಅಷ್ಟು. ಅಕೋ, ಈಗ ನನ್ನ ಕಣ್ಣಿಗೆ ದೊಡ್ಡದೊಂದು ಅಮ್ಮನ ಬೊಂಬೆ ಕಾಣಿಸುತ್ತಾ ಇದೆ. ಓ, ಅಲ್ಲೇ ಆ ಕಲ್ಲಿನ ಮೂರ್ತಿ ಇದ್ದಲ್ಲೇ. ಅಲ್ಲಿ ಗುಡಿ ಗೋಪುರ ಏನೊಂದೂ ಇಲ್ಲ. ದೊಡ್ಡದೊಂದು ಮಣ್ಣಿನ ಗೊಂಬೆ ಇದೆ.
ದೊಡ್ಡ ದೊಡ್ಡ ಮೊಲೆಗಳು, ದೊಡ್ಡ ಹೊಟ್ಟೆ, ಕಣ್ಣು ಮುಚ್ಚಿಕೊಂಡಿದ್ದಾಳೆ. ಇರುವ 2 ಕೈಗಳನ್ನು ತೊಡೆಯ ಮೇಲೆ ಇರಿಸಿಕೊಂಡಿದ್ದಾಳೆ. ಅವಳ ಅಂದಾಜೇನೆಂಬುದು ನನಗೆ ಗೊತ್ತಾಗುತ್ತದೆ. ನನಗೆ ಸಾವಿರಾರು ಮಕ್ಕಳಿವೆ, ನೀನು ಅದರಲ್ಲಿ ಒಬ್ಬಳು. ನಿನ್ನನ್ನು ಹಡೆದೆ, ಮೊಲೆಯುಣಿಸಿ ಬೆಳೆಸಿದೆ. ಸಾಕು, ಇನ್ನು ಹೋಗು. ನಡೆ, ಆಡು, ಓಡು, ಸಂತೋಷವಾಗಿ ಇರು. ಗಳಿಗೆಗೆ 100 ಸಾರಿ ನನ್ನ ಹತ್ತಿರ ಬಂದು ಅಮ್ಮ ಅಮ್ಮ ಅಂತ ಪೀಡಿಸಬೇಡ ಎಂದಂದು ತುಟಿಕಚ್ಚಿ ಕುಳಿತಿದ್ದಾಳೆ. ಅದೇ ಸಹಜ ಅಲ್ಲವೇ? ಇನ್ನೂ ಅವಳ ಹತ್ತಿರ ಹೋಗಿ ಸಣ್ಣ ಮಕ್ಕಳು ಹಠ ಹಿಡಿಯುವ ಹಾಗೆ ನನಗೆ ಇದನ್ನು ಕೊಡು, ನನಗೆ ಅವನು ಚಿವುಟಿದ, ಇವನು ನನಗೆ ಹೊಡೆದ ಎಂದು ನಾವು ದೂರುತ್ತಲೇ ಇದ್ದರೆ ಏನೆನಿಸೀತು? ಇವಕ್ಕೆಲ್ಲ ಎಂದು ಬುದ್ಧಿ ಬಂದೀತು? ಇವು ತಮ್ಮ ಕಾಲ ಮೇಲೆ ಎಂದು ನಡೆದಾವು ಎಂದು ಹೊಳೆಯದೆ ಹೋದೀತೆ? ಅಜ್ಜಿಯ ಮಾತನ್ನು ಕೇಳುತ್ತಾ ನನ್ನ ಮನಸ್ಸು ಏಕಂ ಸತ್ವಿಪ್ರ ಬಹುಧಾ ವದಂತಿ ಎಂಬ ಭಾವನೆಯನ್ನು ಮರೆತು ಬಿಟ್ಟು ಮಾತನಾಡುವುದಕ್ಕೆ ಒಡಂಬಡದ ಈ ಅಮ್ಮನ ಕಲ್ಪನೆಯನ್ನು ಮನಸ್ಸಿನಲ್ಲಿ ಮೂಡಿಸಲು ಹವಣಿಸಿತು. ಅಂಥ ಅಮ್ಮ ಯಾರ ಲಂಚಕ್ಕೂ ಕಣ್ಣೀರಿಗೂ ತಲೆಬಾಗದವಳು. ಅವಳನ್ನು ಒಲಿಸುವ ದಾರಿ ತನಗೆ ಸರಿಯೆನಿಸುವ ದಾರಿಯಲ್ಲಿ ನಡೆಯುವುದೊಂದೇ. ಶರಣು ಬಂದೆ ಎಂಬ ನಾಟಕವೂ ಈ ಮೂಕಾಂಬಿಕೆಗೆ ಬೇಡ ಎಂದು ಕಾಣಿಸಿತು. ಅಲ್ಲಿಂದ ಮುಂದೆ ನನ್ನ ಮನಸ್ಸು ಅನೇಕ ಆದಿ ಅಮ್ಮಗಳ ಕಲ್ಪನೆಗೆ ಜೋತುಕೊಂಡು ವಿಹರಿಸತೊಡಗಿತು. ಎಲ್ಲೋ ಒಬ್ಬಳು ಕೊಟ್ಟೂರಮ್ಮ ಇದ್ದಾಳೆ, ಇನ್ನೆಲ್ಲೋ ಒಬ್ಬ ದ್ಯಾಮವ್ವ ಇದ್ದಾಳೆ, ಮತ್ತೆಲ್ಲೋ ಎಲ್ಲವ್ವ ಇದ್ದಾಳೆ, ಮಗದೆಲ್ಲೋ ಸಾವಕ್ಕ ಇದ್ದಾಳೆ. ಈ ಬಹುಧಾ ವದಂತಿ, ಅವುಗಳ ಒಂದೊಂದು ಕಲ್ಪನೆಗೂ ಕಾರಣವಾದ ಮನೋಧರ್ಮ ಯಾವ ತೆರನದು ಎಂಬ ವಿಚಾರವನ್ನು ನಾನು ಮಾಡತೊಡಗಿದೆ. ಅಜ್ಜಿ ನನ್ನೀ ಯೋಚನೆಗಳ ಕೋಲಾಹಲವನ್ನು ಕೊನೆಗೊಳಿಸಲು ಎಂಬಂತೆ ಬೆಳಗಿನ ಜಾವಕ್ಕೆ ಗಾಡಿ ಕಟ್ಟಿಸಿ ಹೊರಡಬೇಕಲ್ಲವೇ ಎಂದಳು. ಸದ್ಯಕ್ಕೆ ಮಲಗುವ ಹೊತ್ತಾಯಿತು, ಎಲ್ಲಿ ಜಾಗ ತೋರಿಸು ಎಂದಳು. ಅವಳನ್ನು ಕರೆದುಕೊಂಡು ದೇವಾಲಯದ ಪ್ರಾಕಾರದ ಹೊರಗಿದ್ದ ಬಿಡಾರದ ಮನೆಯ ಚಾವಡಿಗೆ ಬಂದೆ. ನಮ್ಮವರೆಲ್ಲರೂ ಅಲ್ಲಿ ಮಲಗಿ ನಿದ್ದೆ ಹೋಗಿದ್ದರು. ಅಜ್ಜಿ ಅಂಗಳದಲ್ಲೊಂದು ಕಡೆ ಮಲಗಿಕೊಂಡರು, ನಾನು ಮತ್ತೊಂದು ಕಡೆ ವಿರಮಿಸಿದೆ. ರಾತ್ರಿ ಮಲಗಿಕೊಂಡವನಿಗೆ ಸುಖವಾದ ನಿದ್ರೆ ಬಂತು ಎನ್ನಲಾರೆ. ಚಾವಡಿಯಲ್ಲಿ ಅಂಗಳದಲ್ಲಿ ಅಸ್ತವ್ಯಸ್ತವಾಗಿ ಮಲಗಿಕೊಂಡ ನಮ್ಮ ಪಾಳೆಯದ 10-20 ಮಂದಿ ಇದ್ದರು. ಕೆಲವರು ಬರಿಯ ನೆಲದಲ್ಲೇ ಮಲಗಿದ್ದರು. ಅವರೆಲ್ಲರೂ ಹಾಸಿಗೆಯನ್ನು ಹಿಡಿದೊಡನೆಯೇ ನಿದ್ದೆ ತಟ್ಟುವ ಪುಣ್ಯ ಪುರುಷರು. ಸಾಮಾನ್ಯವಾಗಿ ನನಗೆ ಅಂಥ ಪುಣ್ಯವಿದೆ. ಆದರೆ ಒಮ್ಮೊಮ್ಮೆ ನಿದ್ದೆ ಹತ್ತದೆ ಪೇಚಾಡುವುದೂ ಉಂಟು. ಈ ಹೊತ್ತು ನಾನಾಗಿ ಅಜ್ಜಿಯೊಡನೆ ಅಷ್ಟೆಲ್ಲ ಅಧಿಕ ಪ್ರಸಂಗಕ್ಕೆ ಹೋದುದರಿಂದ ಮಲಗಿದೊಡನೆ ನಿದ್ದೆ ಬರುವುದಾದರೂ ಹೇಗೆ? ನನ್ನ ಆಚೆ ಈಚೆಯಿಂದ ನಾನಾ ಧ್ವನಿಗಳು, ಹಂದಿಯ ಗುಟುರು, ಕುದುರೆಯ ಕೆನೆತ, ನಾಯಿಯ ಬೊಳುಗರೆ ಮತ್ತು ವಿಚಿತ್ರ ರೀತಿಯ ಉಸಿರಾಟದ ಧ್ವನಿಗಳಿದ್ದವು. ಮಲಗಿದ ತುಸು ಹೊತ್ತಿನಲ್ಲಿ ಚಾವಡಿಯಿಂದ ಕಿಟ್ಟಣ್ಣ ಅಪ್ಪಯ್ಯ ನಾನೂ ಬರುತ್ತೇನೆ ಎಂದ ಧ್ವನಿಯೂ ಕೇಳಿಸಿತು. ಅದು ನಿದ್ದೆಯಲ್ಲೇ. ಪ್ರಾಯಶಃ ಅವನು ಮಲಗುವ ಹೊತ್ತಿಗೆ ಅಪ್ಪಯ್ಯ ಎಲ್ಲಿ ಕಣ್ಮರೆಯಾದರು ಎಂದು ತಾಯಿಯನ್ನು ಕಾಡಿರಬೇಕು. ಅವಳು ಅವನ ಬೆನ್ನಿಗೆ ಬರೆ ಎಳೆದು ಜತೆಯಲ್ಲಿ ಮಲಗಿಸಿಕೊಂಡಿರಬೇಕು. ಅದರಿಂದ ಅವನ ನಿದ್ರೆಯೂ ಸ್ವಪ್ನ ಬಾಧಿತವಾಯಿತು. ಅದರಿಂದ ನಾನು ಸುಖವಾಗಿ ಮಲಗಿ ನಿದ್ದೆ ಹೋಗುವ ವಿಚಾರ ಹೇಗೆ ಸಾಧ್ಯ? ಮಲಗಿದ್ದೇ ತಡ. ಕಣ್ಣೆದುರಿಗೆ ಭಾರೀ ದೊಡ್ಡ ಒಂದು ರಾಕ್ಷಸ ಜೀವ ಬಂದು ನಿಂತಂತೆ ಕಾಣಿಸಿತು. ಕೈಯಲ್ಲೊಂದು ಗುದಿಗೆ, ಕಣ್ಣಲ್ಲಿ ಕೆಂಡ, ಗುಡಿಗಾರರ ಚಿತ್ರದಲ್ಲಿರುವ ಹಾಗೆ, ಎದೆಯ ತನಕವೂ ಚಾಚುವ ನಾಲಿಗೆ, ದಶದಿಕ್ಕುಗಳಿಗೆ ಚದರಿ ಹಾರಾಡುವ ತಲೆಗೂದಲಿನ ಘೋರ ರೂಪ. ಆತ ನನ್ನೆದುರಿಗೆ ಬಂದು ನಿಂತ. ಚೂರೇ ಚೂರು ಮಾತನಾಡಲಿಲ್ಲ. ಹೆದರಿ ಕಂಗಾಲಾದ ನಾನೇ ಅವನನ್ನು ಮಾತನಾಡಿಸಬೇಕಾಯಿತು. ಯಾರು ನೀನು? ಇಲ್ಲಿ ಯಾತಕ್ಕೆ ಬಂದೆ ಎಂದು ಕೇಳಿದೆ. ಮೊದಲಿನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಎರಡನೆಯದಕ್ಕೆ ಉತ್ತರವೆಂಬಂತೆ ಕೈಯ ಕೊಂತವನ್ನು ಮೇಲಕ್ಕೆ ಎತ್ತಿದ್ದನೇ. ಇನ್ನೇನು ನನ್ನ ತಲೆಯ ಮೇಲೆಯೇ ಅದೀಗ ಎರಗುತ್ತದೆ ಅನಿಸಿತು. ಆದರೂ ಧೈರ್ಯ ತಂದುಕೊಂಡು, ಕೊಲ್ಲುವುದಾದರೆ ಕೊಲ್ಲು ಮಹಾರಾಯ, ನೀನು ಯಾರು ಎಂದಾದರೂ ಹೇಳು, ಆಮೇಲೆ ಕೊಲ್ಲು. ನಾನು ಮೂಡೂರಿನವ, ಹೆಸರು ಸುಬ್ರಾಯ ಎಂದು. ಒಂದು ಲಗ್ನಕ್ಕೆ ಬಂದಿದ್ದೆ. ನನ್ನ ತಮ್ಮ ನಾರಾಯಣನಿಗೆ ಮದುವೆ ಇತ್ತು. ಆ ಮದುವೆ ಆಯಿತು. ನಿನಗೆ ಇದು ಇಷ್ಟವಿಲ್ಲ ಎಂಬ ಹಾಗೆ ಕಾಣಿಸುತ್ತದೆ. ನೋಡು, ಈಗ ಅವರೊಬ್ಬರಿಗೂ ಎಚ್ಚರವಿಲ್ಲ. ನಿದ್ದೆ ಮಾಡಿದವರನ್ನು ಕೊಲ್ಲುವುದರಲ್ಲಿ ನ್ಯಾಯವಿಲ್ಲ. ನನಗೆ ಎಚ್ಚರವಿದೆ.
ಕೊಂದು ಒಂದು ಪುರುಷಾರ್ಥ ಗಳಿಸು ಎಂದೆ. ಅವನ ತುಟಿಗಳಿಂದ ನಗು ಹೊರಸೂಸಿತು. ಅವನಿಗೆ ನನ್ನ ವಾದ ಸರಣಿ ಚಮತ್ಕಾರಿಕವಾಗಿ ಕಾಣಿಸಿರಬೇಕು. ನಾನು ಅಷ್ಟಕ್ಕೇ ಬಿಡದೆ, ಯಾರು ನೀನು ಅಂತ ಹೇಳಲೇ ಇಲ್ಲವಲ್ಲ ಎಂದೆ. ಅವನು ಕೊಂತವನ್ನು ತಿರುಗಿಸಿ ಅದರ ತುದಿಯನ್ನು ನೆಲದ ಮೇಲೆ ಊರಿ ನಿಂತ. ಮತ್ತೆ ಮಾತಿಲ್ಲ. ಇದು ಮಾತ್ರ ಒಳ್ಳೆಯ ತಮಾಷೆಯಾಯಿತಲ್ಲ. ಇವನ ಈ ಕೊಂತಾಭಿನಯದಿಂದ ನಾನು ಏನೆಂದು ತಿಳಿದುಕೊಳ್ಳಲಿ? ಆದರೂ ನನ್ನ ಬುದ್ಧಿಯನ್ನು ಹರಿಯಗೊಳಿಸಿ, ಹೋ, ಇದೇ ಊರಿನವ ಎಂದು ಹೇಳುವುದೋ ನೀನು ಎಂದೆ. ಇನ್ನೊಂದು ನಗು ಬಂದಿತು ಅವನ ಮೂತಿಯಿಂದ. ಇದೇ ಊರು ಎಂದರೆ ಕೊಲ್ಲೂರಾಯಿತಷ್ಟೇ. ಇವನು ಸಹ ಕೊಲ್ಲೂರಿನವನು ಎಂದ ಹಾಗಾಯಿತು. ಅವನು ಮಾತಾಡದಿದ್ದುದನ್ನು ನೆನೆದರೆ ಇವನು ಆ ಸುಟ್ಟ ಮೂಕಾಸುರ ಇದ್ದರೂ ಇದ್ದಾನು. ಮಾತನಾಡದೆ ಕೊಂತವನ್ನು ಕೆಳಕ್ಕೆ ಮೇಲಕ್ಕೆ ಮಾಡುತ್ತಿದ್ದಾನೆ. ಹಾಗಿದ್ದರೆ ಮೂಕಾಸುರ ಬದುಕಿದ್ದಾನೆ ಎಂದಂತಾಯಿತು. ಮೂಕಾಂಬಿಕೆ ಕೊಂದದ್ದು ಯಾರನ್ನು ಎಂಬ ಪ್ರಶ್ನೆ ಹುಟ್ಟುತ್ತದೆ. ಅಜ್ಜಿ ಹೇಳಿದ ಕತೆ ನಿಜವೇ? ಇವನು ನಿಜವೇ? ಮೂಕಾಗಿರುವುದು ಅಂಬಿಕೆಯೋ ಅಥವಾ ಅಸುರನೋ ಎಂದು ಯೋಚನೆ ಮಾಡುವಾಗ ಬಂದ ಆಸಾಮಿ ನಾಪತ್ತೆ. ಅವನು ಅಲ್ಲಿಲ್ಲ ಎಂಬುದು ಖಾತ್ರಿಯಾಯಿತು. ಆತ ನಾನು ಈ ಊರಿನವನು ಎಂದದ್ದು ನಿಜವಷ್ಟೇ. ಕೊಲ್ಲೂರಿನವ ಅವನು, ಅಥವಾ ಇದರ ಅರ್ಥ ಇಲ್ಲಿಗೆ ಬಂದವರನ್ನು ಈ ಊರಿನವ ಕೊಲ್ಲುತ್ತಾನೆಂದೇ? ಎಲ್ಲಾದರೂ ಒಂದು ಊರಿಗೆ ಅಂಥ ಹೆಸರು ಬರುವುದು ಶಕ್ಯವೇ? ಎಲ್ಲ ಊರುಗಳಲ್ಲೂ ಜನ ಸಾಯುತ್ತಾರೆ. ಸಾವೂರು ಅಂತ ಊರಿಗೆ ಹೆಸರಿಟ್ಟಿದ್ದರೂ ಆಶ್ಚರ್ಯವಿಲ್ಲ. ಇದು ಹಾಗಲ್ಲ. ಕೊಲ್ಲೂರು. ಪ್ರಾಯಶಃ ಬಹಳ ಹಿಂದಕ್ಕೆ ಇಲ್ಲಿ ಇದ್ದ ಕಳ್ಳಕಾಕರರು ದಾರಿಗರನ್ನು ಕೊಲ್ಲುತ್ತಿದ್ದರಿಂದ ಆ ಹೆಸರು ಬಂದಿರಬೇಕು. ಆಮೇಲೆ ಯಾಕೋ ಹೆದರಿ ಇಲ್ಲಿ ಮೂಕಾಂಬಿಕೆಯ ಗುಡಿಯನ್ನು ಕಟ್ಟಿದರು. ಆಮೇಲೆ ಆ ದೇವರಿಗೆ ಹೆದರಿ ಜನರನ್ನು ಕೊಲ್ಲುವುದು ನಿಂತಿತು. ಹಳೆಯ ಹೆಸರು ಮಾತ್ರ ಇಂದಿನ ತನಕವೂ ಅಂಟಿಕೊಂಡು ಬಂದಿರಬೇಕು ಎನಿಸಿತು. ಅಲ್ಲಿಂದ ಮೂಕಾಂಬಿಕೆಯ ನೆನಪಾಯಿತು. ದುರ್ಗೆಯ ಹಲವಾರು ಹೆಸರುಗಳು ನನ್ನ ನೆನಪಿಗೆ ಬರತೊಡಗಿದವು. ಅವಳಿಗೆ 64 ಅವತಾರಗಳಿವೆಯಷ್ಟೆ. ಅಂಥ ಅವತಾರಗಳ ಕಲ್ಪನೆಯಾಗಲಿ ಹೆಸರಾಗಲಿ ನೆನಪಿಗೆ ಬರಲಿಲ್ಲ. ನಾನು ಓದಿಕೊಂಡಂಥ ಕತೆಗಳು ಒಂದೋ ಎರಡೋ. ಹೀಗಾಗಿ ಮತ್ತೂ ಮುಂದಕ್ಕೆ ನನ್ನ ವಿಚಾರ ಸರಣಿ ಹರಿಯಲಿಲ್ಲ. ನನ್ನ ಸಮೀಪದಲ್ಲಿ ಮಲಗಿದವರೊಬ್ಬರು ತಮ್ಮ ಜೊತೆಯಲ್ಲಿದ್ದವರನ್ನು ಬಡಿದು ಎಚ್ಚರಗೊಳಿಸಿದಾಗ ನಾನು ಎದ್ದೆ. ಉಳಿದವರೆಲ್ಲರೂ ಅನುಸರಿಸಿ ಎದ್ದರು. ಗಾಡಿಗಳನ್ನು ಕಟ್ಟಿಸಿ ಬಂದ ದಿಬ್ಬಣ ಹೊರಡಿಸಿ ಪಯಣ ತೊಡಗಿದೆವು. ನಡೆಯಲಾರದವರು ಬಂಡಿಯಲ್ಲಿ ಕುಳಿತರು. ಬೆಳಗಾದ ಜಾವ ಹೊತ್ತಿಗೆ ನಮ್ಮ ಮೂಡೂರು ಮನೆಯನ್ನು ಸೇರಿದೆವು. ಮುಂದಿನ 2 ದಿವಸಗಳ ಕಾಲ ನಮ್ಮ ಮನೆ ಮದುವೆಯ ಗದ್ದಲದಿಂದ ತುಂಬಿಕೊಂಡಿತು. ನಮ್ಮ ಜತೆಯಲ್ಲಿ ಬೀಗರೂ ಬಂದಿದ್ದರು. ಊರಿಗೆ ಬಂದ ಅವರನ್ನು ಒಂದು ಬಿಡಾರದ ಮನೆಗೆ ಮುಟ್ಟಿಸಿ ನಾವು ನಮ್ಮ ಮನೆಯಲ್ಲಿ ಮದುಮಕ್ಕಳ ಗೃಹಪ್ರವೇಶ ಉತ್ಸವ ನೆರವೇರಿಸಿದೆವು. ಅದರ ಮರುದಿನ ಆರತಿ ಅಕ್ಷತೆಯ ಸಮಾರಂಭವೂ ನಡೆಯಿತು. ಅವೆಲ್ಲ ಕೆಲಸಗಳು ಚೆನ್ನಾಗಿಯೇ ನಡೆದಿದ್ದರೂ ಒಂದೆರಡು ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಬಂದಿತ್ತು. ಅದರಲ್ಲೊಂದು ನನ್ನ ಸೀತೆಗೆ ಮದುಮಗಳ ವಿಷಯದಲ್ಲೇ ಬಂದ ಅಸಮಾಧಾನ. ಆಕೆ ಅದನ್ನು ಬಚ್ಚಿಡದೆ ಅವಳೊಡನೆ, ನೋಡು, ಒಂದು 4 ದಿವಸ ಈ ಊರನ್ನು ಬಿಡುವ ತನಕ ನಿನ್ನ ಗಂಡನೊಡನೆ ಎಲ್ಲರ ಇದಿರಿನಲ್ಲೂ ಕಚಿಪಿಚಿ ಮಾತನಾಡಬೇಡ. ಈ ಊರ ಜನ ಅದನ್ನು ಕಂಡು ಏನು ಲಜ್ಜೆಗೇಡಿ ಹುಡುಗಿ ಎಂದಳಂತೆ. ಅವಳು ಅದಕ್ಕೆ, ಅದೆಲ್ಲ ನಿಮ್ಮ ಕಾಲಕ್ಕಾಯಿತು ಎಂದಳಂತೆ. ಅಲ್ಲಿಂದ ಸೀತೆಯ ಮನಸ್ಸು ತಿರುಗಿತೇ. ಈ ಓದಿದ ಹರಕು ಬಾಯಿ ಹೆಣ್ಣನ್ನು ನಾರಾಯಣ ಲಗ್ನವಾದದ್ದು ಮೂರ್ಖತನ ಎಂದು ಅನಿಸತೊಡಗಿತು. ಅದಕ್ಕೆ ಕಾರಣವೂ ಇದೆ. ಸೀತೆ ಮದುವೆಯಾಗಿ ನಮ್ಮ ಮನೆಗೆ ಬಂದು 1 ವರ್ಷದ ತನಕವೂ ತುಟಿಗಳ ಎಡೆಯಲ್ಲಿ ಕಡ್ಡಿ ಹಾಕಿದರೂ ಪಿಟ್ಟೆಂದವಳಲ್ಲ. ನನ್ನ ಸೀತೆಯನ್ನು ನೆನೆದರೆ ಅವಳಿಂದಲೇ ಶ್ರೀರಾಮಚಂದ್ರನ ಹೆಂಡತಿಗೆ ಆ ಹೆಸರು ಬಂದಿರಬೇಕು ಎನಿಸುತ್ತದೆ. ಹೀಗಿರುತ್ತಾ ಮನೆಗೆ ಬಂದವಳು ಮನೆಯ ಯಜಮಾನಿ ಎಂಬ ಭಯಕ್ಕಾದರೂ ಸುಮ್ಮನಿರದ್ದನ್ನು ಕಂಡಾಗ ನಾರಾಯಣ ಭಾವನನ್ನು ಕರೆದು ಸಮೀಪ ನಿಂತಿದ್ದ ಅವಳಿಗೆ ಕೇಳಿಸುವಂತೆಯೇ, ನೀನಾದರೂ 1-2 ದಿವಸ ಅವಳ ಬಾಯಿ ಕಟ್ಟಿಸು. ಮತ್ತೆ ಹೇಗೂ ಶಿವಮೊಗ್ಗೆಗೆ ಹೋಗಿ ಬಿಡಾರ ಮಾಡುತ್ತೀರಿ. ಅಲ್ಲಿ ಬರೀ ಮಾತಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಎಂದಳು. ಅವನಿಗೆ ಏನು ಕಾಣಿಸಿತೋ? ಅವನೂ ಹೆಂಡತಿಗೆ ಆ ವಿಷಯವನ್ನು ಹೇಳಿರಬಹುದು. ಅನಂತರ ಅವಳು ಮಾತನಾಡುವುದು ಕಡಿಮೆಯಾಗಲಿಲ್ಲವಾದರೂ ನಾರಾಯಣ ಅವಳಿಗೆ ಹಸ್ತಾಭಿನಯದಿಂದ ಉತ್ತರ ಕೊಡತೊಡಗಿದ. ರಜೆ ಮುಗಿಯುತ್ತಲೇ
ಅವರಿಬ್ಬರು ಶಿವಮೊಗ್ಗಕ್ಕೆ ಹೊರಟು ಹೋದ ಮೇಲೆ ಸೀತೆ ತನ್ನ ಪರಾಭವವನ್ನು ಕುರಿತು ನನ್ನೊಡನೆ ನೋವನ್ನು ತೋಡಿಕೊಂಡದ್ದುಂಟು. ನನಗೆ ಹೀಗೆಂದು ಕಾಣುತ್ತದೆ, ಓ ದೇವರೇ, ಅವರಿಬ್ಬರಿಗೂ ಶಿವಮೊಗ್ಗೆಯಲ್ಲಿ 1 ವರ್ಷದಿಂದಲೂ ದೋಸ್ತಿ ಇದ್ದಿರಬೇಕು. ಅನಂತರಾಯ ಮತ್ತು ಅವನು ಇಲ್ಲಿಯ ತನಕ ಬಂದು ನಂಟಸ್ತಿಕೆಯ ಮಾತುಕತೆ ಆಡಿ ಅಣ್ಣ ಅತ್ತಿಗೆಯನ್ನು ಕೇಳಿದ ಸಂಗತಿ ಬರೀ ನಾಟಕ. ನಾವು ಬೇಡ ಅನ್ನುತ್ತಿದ್ದರೂ ನಮ್ಮನ್ನು ಕೇಳದೆ ಮದುವೆಯಾಗುತ್ತಿದ್ದರು. ಏನೇನೂ ಸ್ವಾರಸ್ಯವಿಲ್ಲ ಎಂದು ದೂರಿದಳು. ಸದ್ಯಕ್ಕೆ ಅವರು ಮದುವೆಯಾದರಲ್ಲ, ಅವರವರಿಗೆ ಒಪ್ಪಿದ್ದು ಅವರವರಿಗೆ, ನನಗೇನು ನಿನಗೇನು. ಹಾಗೆಂದರೆ ಬೇಸಿಗೆ ರಜೆಗೆ ಬಂದರೆ 1-4 ದಿನವಾದರೂ ಇಲ್ಲಿರುವುದಿಲ್ಲವೇ? ಏನಾಯಿತು ಅದರಿಂದ? ಮದುವೆಯಾದ ಹೊಸತರಲ್ಲಿ ಬಾಯಿ ತುಂಬ ಮಾತನಾಡುವ ಚಪಲ. ಮುಂದೆ 4 ತಿಂಗಳಲ್ಲಿ ಅದು ಹಳಸಿ ಹೋಗುತ್ತದೆ. ಇಂಗ್ಲಿಶಿನಲ್ಲಿ ಒಂದು ಗಾದೆ ಉಂಟು, ಹೊಸ ಕಸಬರಿಗೆ ಗುಡಿಸುವುದು ಲಾಯಕ್ಕು ಎಂತ. ಹೀಗೆ ಇದೊಂದೇ ವಿಷಯವನ್ನು ಹೇಳಿ ಮುಗಿಸಿದರೆ ನನ್ನ ಕಥಾನಕಕ್ಕೆ ಬಾಧಕವಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಉಳಿದಿರುವ 2ನೆಯ ಉಪಕಥೆ ಯಾವುದು ಎಂದು ಹೇಳದೆಯೂ ನಿಮಗೆ ಅದು ಹೊಳೆದೀತು. ನಾನು ಸ್ನೇಹಿತನಾದ ಜನಾರ್ದನನಿಗೆ ಮದುವೆಯ ಹೇಳಿಕೆ ಕೊಟ್ಟಿಲ್ಲ ಎಂದು ನೀವು ಊಹಿಸಿರಬಹುದು. ಆತ ನನ್ನ ಬಲಗೈ ಬಂಟನಷ್ಟೇ, ಊರಿನ ಒಬ್ಬ ಮರಿ ಗುರಿಕಾರ. ಅವನ ಹತ್ತಿರ ಹೋಗಿ 1 ಗಳಿಗೆ ಬಂದು ಮದುವೆಯನ್ನು ಚಂದಗಾಣಿಸಿ ಕೊಡಬೇಕು ಎಂದು ಬೇಡಿದ್ದೆ. ಆತ ನೋಡುವ ಎಂದಿದ್ದ. ಬರದಿದ್ದರಾಗದು ಎಂದು ಪಟ್ಟು ಹಿಡಿದುದಕ್ಕೆ ಧಾರೆ ಮುಹೂರ್ತಕ್ಕೆ ಸಮನಾಗಿ ಬಂದು ಹೋಗುತ್ತೇನಪ್ಪ ಎಂದಿದ್ದ. ಆದರೆ ಬರಲೇ ಇಲ್ಲ ಆಸಾಮಿ. ಅಂದರೆ ಅವನಿಗೆ ಬರುವ ಧೈರ್ಯವಿರಲಿಲ್ಲ. ನಮ್ಮ ಬೀಗರ ಮುಖವನ್ನು ಕಾಣುವ ಧೈರ್ಯವೇ ಅವನಿಗಿರಲಿಲ್ಲ. ಮದುಮಗಳ ಅಕ್ಕ ಮತ್ತು ಅನಂತರಾಯ ಅವರಿಬ್ಬರ ಮುಖವನ್ನು ನೋಡುವುದು ಹೇಗೆ? ಶಿವಮೊಗ್ಗೆಯಲ್ಲಿ ಅವರ ಮನೆಗೆ ಹೋದಾಗ ಅವಳ ಕೈಯಿಂದ 4 ಜಾಂಗೀರು ಬಡಿಸಿಕೊಂಡು ಆತ ತಿಂದಿರಲಿಲ್ಲವೇ? ಆ ಮರುಳು ಹುಡುಗಿ ಅಷ್ಟಕ್ಕೇ ತನ್ನನ್ನು ಆತ ಮೆಚ್ಚಿದ್ದಾನೆ ಎಂದು ತಿಳಿದುಕೊಂಡಿರಲೂಬಹುದು. ಆಮೇಲೆ ನಮ್ಮ ಸ್ವಂತ ಮನೆಯಲ್ಲಿಯೇ ಆರತಿ ಅಕ್ಷತೆ ನಡೆಯುವಾಗ ಇನ್ನೊಂದು ಹೇಳಿಕೆಯನ್ನು ಮಾಡಿ ಬರಬೇಕಷ್ಟೆ. ಊರಿನ 100 ಮಂದಿಗೆ ನಾನು ಊಟ ಹಾಕಬೇಕು. ಊರಿನ 100 ಮನೆಗಳಿಗೂ ನಾನೊಬ್ಬನೇ ಹೋಗಲಾರೆ. ಒಬ್ಬೊಂಟಿಗನಾಗಿ ಎಷ್ಟು ಕಡೆಗೆ ಹೋದೇನು? ಹೋಗಲೇಬೇಕಾದ ಸ್ಥಳಗಳಿಗೆ ಹೋಗಿ ನಾನು ಹೇಳಿಕೆಯನ್ನು ಮಾಡಿ ಬಂದಿದ್ದೆ. ಉಳಿದೆಲ್ಲ ಮನೆಗಳಿಗೆ ನಮ್ಮ ಮಂಜುನಾಥ ಅಮ್ಮನವರ ಗುಡಿಯ ದುರಸ್ತಿಗಾಗಿ ಬಂದಿದ್ದವನು ನನ್ನ ಪರವಾಗಿ ಹೋಗಿ ಹೇಳಿಕೆ ಮಾಡಿ ಬಂದ. ಆದರೂ ಜನಾರ್ದನನ ಮನೆಗೆ ನಾನು ಹೋಗಲೇಬೇಕಾಯಿತು. ಹಾಗೆ ನಾನು ಹೋಗದಿರುವುದು ತಪ್ಪು. ಹೋಗುವುದು ನನ್ನ ಘನಸ್ತಿಕೆಗೆ ಕಡಿಮೆಯಾದರೂ ಹೋಗಿ ಅವನ ತಂದೆಯನ್ನು ನೋಡಿ ಹೇಳಿಕೆ ಮಾಡಿದೆ. ನೀವು ಯಾರೂ ಬರಲಿಲ್ಲ ಮದುವೆಗೆ ಎಂದು ದೂರಿದೆ. ಅವರು, ಅದು ನಮ್ಮ ಮಾಣಿ ಬಿಟ್ಟು ಬಂದ ಸಂಬಂಧವಲ್ಲವೇ ಎಂದು ಉದ್ಗರಿಸಿದರು. ನಿಮ್ಮ ಮಗ ಎಲ್ಲಿ ಎಂದು ಕೇಳಿದೆ. ಇವತ್ತು ಬೆಳಗ್ಗಷ್ಟೇ ವಂಡಸೆಗೆ ಹೋದ. ಅವನು ಅಲ್ಲಿಂದ ದೋಣಿಯಲ್ಲಿ ಕುಂದಾಪುರಕ್ಕೆ ಹೋಗಿ ಮತ್ತೆಲ್ಲಿಗೋ ಹೋಗುತ್ತಾನಂತೆ ಎಂದಂದು ಅವರು ಅವನನ್ನಷ್ಟು ದೂರಿದರು. ವಿಷಯ ಹೇಗೆಯೇ ಇರಲಿ, ನನ್ನ ಮಿತ್ರನಾದ ಜನಾರ್ದನನು ಮದುವೆ ಮತ್ತು ಆರತಿ ಅಕ್ಷತೆಗಳೆರಡನ್ನೂ ತಪ್ಪಿಸಿಕೊಂಡದ್ದು ನನಗೆ ತೀರಾ ಅತೃಪ್ತಿಯ ವಿಷಯವಾಗಿತ್ತು. ಹೀಗೆ ಸಂಭವಿಸಿದ 2 ಅತೃಪ್ತಿಯ ವಿಷಯಗಳನ್ನು ಬಿಟ್ಟುದಾದರೆ ಮತ್ತೆಲ್ಲವೂ ಸಾಂಗವಾಗಿಯೇ ನಡೆಯಿತು. ಆರತಿ ಅಕ್ಷತೆಗಳು ಕಳೆದ ಬಳಿಕ ನಮ್ಮ ಬೀಗರು 1 ದಿವಸ ಇದ್ದು ತಮ್ಮ ಪುರಾತನ ನೆಲೆಯನ್ನು ಕಾಣಲೆಂದು ಹಗಲೂರಿಗೆ ಹೋಗಿ ಬಂದರು. ಅವರೊಡನೆ ನಾರಾಯಣನೂ ಹೋಗಿದ್ದ. ಅವರು ಯಾರೂ ಇಲ್ಲದ ವೇಳೆಯಲ್ಲಿ ನನ್ನ ನಾದಿನಿ ಅಶ್ವತ್ಥದ ಕಟ್ಟೆಯಲ್ಲಿ ಕುಳಿತ ನನ್ನ ಅಜ್ಜಿಯನ್ನು ಬಾಯಿ ತುಂಬ ಮಾತನಾಡಿಸುತ್ತಿದ್ದುದನ್ನು ಕಂಡಾಗ ನನಗೆ ಆಶ್ಚರ್ಯವೂ ಆಯಿತು, ಸಂತೋಷವೂ ಆಯಿತು. ಅದರಿಂದ ಸೀತೆಗೆ ಏನು ಅನಿಸಿತೋ ಹೇಳಲಾರೆ. ನನಗೆ ಅದರಿಂದ ಮತ್ಸರವಾದದ್ದೂ ನಿಜವೇ. ಅವರೆಲ್ಲರೂ ಬೇಗನೆ ಶಿವಮೊಗ್ಗೆಗೆ ಮರಳುತ್ತಿದ್ದರೆ ನಾನು ಅದೇ ಕಟ್ಟೆಯಲ್ಲಿ ಕುಳಿತು ಇನ್ನೂ ಬಾಕಿ ಉಳಿದ ಆ 1 ಎಲುಬಿನ ಚೂರನ್ನು ಅಜ್ಜಿಗೆ ತೋರಿಸಿ ಪ್ರಶ್ನೆ ಕೇಳಬಹುದಿತ್ತು ಎಂದು ನನಗೆ ಅನಿಸಿದ್ದುಂಟು. ಆದರೆ ಅದು ಎಲುಬಿನ ಚೂರಾದುದರಿಂದ ಇನ್ನೂ ಧೈರ್ಯ ಬಾರದೆಯೇ ಸುಮ್ಮನಿದ್ದೆ. ಅತ್ತ ನಮ್ಮ ಹೊಸ ನಂಟರಾದ ಅನಂತರಾಯ, ನಮ್ಮ ಅಜ್ಜಿ ಅಂಥವರು ಇಂಥವರು, ಅವರಿಂದಲೇ ಈ ಲಗ್ನ ಕಾರ್ಯ ನಡೆಯಬೇಕು ಎಂದು ಹಂಬಲಿಸಿದವರು ಮದುವೆ ಮನೆಯಲ್ಲಿ ಅಜ್ಜಿಯನ್ನು ಉಪಚರಿಸಿದ್ದನ್ನು ಮಾತ್ರ ಕಾಣೆ. ಮೂಡೂರಿಗೆ ಮರಳಿದ ಮೇಲೆಯೂ ಮಾತನಾಡಿದ್ದನ್ನು ಕಾಣೆ.
ಅದಕ್ಕೆಲ್ಲ ಸಾಕಷ್ಟು ಸಮಯ ಸಂದರ್ಭಗಳು ಸಿಗಲಿಲ್ಲವೆನ್ನಿ. ಆದರೆ ಶಿವಮೊಗ್ಗಕ್ಕೆ ಹೊರಡುವಾಗ ಮಾತ್ರ ಅವರು ಅಜ್ಜಮ್ಮ, ನಾವು ಹೋಗಿ ಬರುತ್ತೇವೆ, ಆಶೀರ್ವಾದವಿರಲಿ ಎಂದದ್ದನ್ನು ಕಂಡಿದ್ದೆ. ಅವರು ಮಾತಿಲ್ಲದೆ ನಕ್ಕರು. ಇವರು ಅಷ್ಟನ್ನೂ ಮಾಡಲಿಲ್ಲ. ಆಗ ನನಗೆ ಅನಿಸಿತು, ಈ ಅನಂತರಾಯರು ನಮ್ಮ ಅಜ್ಜಿಯನ್ನು ಅಟ್ಟಕ್ಕೇರಿಸಿದ ಕಾರಣವೆಂದರೆ ನನಗೆ ಅವರ ವಿಷಯದಲ್ಲಿ ಹೆಚ್ಚಿನ ಗೌರವವಿತ್ತು ಎಂಬುದರಿಂದ. ಅವರನ್ನು ತಾವು ಉಬ್ಬಿಸಿ ಮಾತನಾಡಿದರೆ ನಾನು ಬಗಲಿಗೆ ಬಿದ್ದಂತೆಯೇ ಎಂದು ಲೆಕ್ಕವಷ್ಟೆ. ನಿಜದ ಸಂಗತಿ ಹಾಗಿದ್ದರೂ ಕೂಡ ಅವರು ಆ ರೀತಿ ನನ್ನ ಹೆಡ್ಡುತನದ ಲಾಭವನ್ನು ಪಡೆಯಬಾರದಿತ್ತು ಎನಿಸಿತು. ಬಹಳ ದಿನಗಳ ತನಕವೂ ಉಳಿದ ಈ ವಿಷಯದ ಸಂದಿಗ್ಧ ನಿವಾರಣೆಯಾದದ್ದು ಅನಂತರವೇ. ನಮ್ಮ ನಾರಾಯಣನು ಹೆಂಡತಿಯನ್ನು ಕರೆದುಕೊಂಡು ಶಿವಮೊಗ್ಗಿಗೆ ಹೊರಟು ಹೋದ ಮೇಲೆಯೇ. ಅದರ ಮೇಲೆ ಸೀತೆಗೆ ತನ್ನ ಯಜಮಾನಿಕೆ ತನಗೆ ವಾಪಸ್ಸು ಸಿಕ್ಕಿತು ಎನಿಸಿದ್ದು. ಅಲ್ಲಿಯ ತನಕವೂ ಇದು ನಾರಾಯಣ ಮತ್ತು ಅವಳ ಮನೆ, ನನ್ನದು ನಿಮ್ಮದು ಅಲ್ಲ ಅಂತಲೇ ಅನಿಸಿತು ಎಂದಳು ಅವಳು ಬಾಯಿಬಿಟ್ಟು. ನಾನೆಂದೆ, ನೀನು ದೊಡ್ಡವಳು. ಈಗಿನ ಕಾಲದ ಓದಿದ ಮಕ್ಕಳೆಂದರೆ ಹಾಗೆಯೇ. ಅವು ಬೆಳೆದದ್ದು ಪೇಟೆಯಲ್ಲಿ, ಇರುತ್ತವೆ ಗಂಡು ಬೀರಿಗಳ ಹಾಗೆ. ಅವಕ್ಕೆ ಮಾತು ಹೆಚ್ಚು, ಅಳುಕು ಕಡಿಮೆ. ನಿನ್ನ ಹಾಗೆ ಅವಳು ಹಳ್ಳಿಯಲ್ಲಿಯೇ ಹುಟ್ಟಿ ಇಲ್ಲೇ ಬೆಳೆದವರಂತೆ ತನ್ನ ನಾಲಗೆ ಬಾಯಿಯೊಳಗಿರಿಸಿಕೊಂಡಿರಲು ಕಲಿತವಳಲ್ಲ ಎಂಬ ಸಮಾಧಾನವನ್ನು ಹೇಳಿದೆ. ಅದೇ ದಿನವಲ್ಲ, ಅದರ ಮರುದಿನ ಯಾತಕ್ಕೋ ಅಜ್ಜಿಯ ಪ್ರಸ್ತಾಪ ಬಂದಿತು. ಆಗ ನಾವಿಬ್ಬರೇ ಇದ್ದೆವು. ಕಿಟ್ಟು ಚಂದ್ರರು ಸ್ವಲ್ಪ ಆಚೆಗೆ ಮಲಗಿಕೊಂಡಿದ್ದರು. ನನ್ನ ಸೀತೆ, ನಿಮ್ಮ ಅಜ್ಜಿ ಚಿಂತೆ ಇಲ್ಲ ಎಂದಳು. ಏನು ಬಂತಪ್ಪ? ಬೀಗರ ಮಗನೊಂದಿಗೆ ಅವರು ಮಾತನಾಡಿದ್ದನ್ನು ಕೇಳಿ ನನಗೆ ತೀರಾ ದಿಗಿಲಾಯಿತು. ಯಾರೊಡನೆ ಯಾರು ಮಾತಾಡಿದ್ದು? ನಿಮ್ಮ ಅಜ್ಜಿ ಬೀಗರ ಮಗ ಅನಂತಯ್ಯನ ಹತ್ತಿರ. ಅವರು ಇವರು ಸಂಧಿಸಿದ್ದನ್ನು ಕಾಣೆ. ಇಲ್ಲಪ್ಪ, ನಾನಾಗ ಈಚೆ ಕೋಣೆಯಲ್ಲಿದ್ದೆ. ಅವರು ಅಜ್ಜಮ್ಮನನ್ನು ಮಾತನಾಡಿಸಲಿಕ್ಕೆ ಹೋದರು. ಮಾತನಾಡಿಸಿದರು. ಒಂದು ವಿಷಯದಲ್ಲಿ ನಿಮ್ಮ ಅಜ್ಜಿ ಹಿಸುಕಿ ಹಿಸುಕಿ ಹೇಳಿದರು. ಅದಕ್ಕೆ ತಲೆ ಇಲ್ಲ, ಬುಡವಿಲ್ಲ. ಅಂದರೆ ಒಂದು ಲೆಕ್ಕಕ್ಕೆ ಸಮ, ಇನ್ನೊಂದು ಲೆಕ್ಕಕ್ಕೆ ತಪ್ಪು. ವಿಷಯ ಏನೆಂದು ಹೇಳು. ಅವರು ಬಂದರು. ಬಂದು ಅಜ್ಜಿಯ ಹತ್ತಿರ ಕುಳಿತರು. ನೀವು ಬಂದು ಮದುವೆ ನಡೆಯಿಸಿಕೊಟ್ಟಿದ್ದೆಂಬುದು ತುಂಬ ಚೆನ್ನಾಯಿತು ಎಂದರು. ಇವರು ಅಷ್ಟಕ್ಕೆ ಒಂದು ನಮೂನೆಯಾದರು. ನಾ ಬಂದೆ, ಮೊಮ್ಮಗ ಹೇಳಿದ ಅಂತ ನಡೆಸುವುದು ಗಿಡಿಸುವುದು ತ್ರಾಣವಿದ್ದವರು. ಅದು ನಾನಲ್ಲ, ನನ್ನದೇನು ಮುದುಕಿ ಸಂಭ್ರಮ ಎಂದರು. ಆಮೇಲೆಯೂ ಇವರು ಏನೇನೋ ಸುಖ ದುಃಖ ಹೇಳಿದರು. ಇವರು ಮೆಲ್ಲಗೆ, ಅನಂತಯ್ಯ ಅಲ್ಲವೇ ಹೆಸರು? ಎಷ್ಟು ಮಂದಿ ಅಣ್ಣ ತಮ್ಮಂದಿರು ನೀವು ಎಂದು ಕೇಳಿದ್ದಕ್ಕೆ ಅವರು, ಮೊದಲಿನವ ನಾನು, ಅನಂತರ ಒಬ್ಬ ತಮ್ಮ, ಆಮೇಲೆ ಇಬ್ಬರು ತಂಗಿಯರು, ಅದರ ಮೇಲೆ ಮತ್ತಿಬ್ಬರು ತಮ್ಮಂದಿರು ಎಂದ ನೆನಪು. ಹಾಗಿದ್ದರೆ ನೀನೇ ಹಿರಿಯವ? ನೀನಿನ್ನೂ ಮದುವೆಯಾಗಿಲ್ಲ? ಎಲ್ಲ ಯೋಚನೆ ಬಿಟ್ಟು ಮೊದಲು ನೀನೊಂದು ಮದುವೆಯಾಗು. ತಂಗಿಯರಿಗೆ ಆಗಬೇಕಾದ್ದು ಸಹಜವೇ, ನಿನ್ನದಾಗಬೇಕಾದುದು ಒಳ್ಳೆಯದೇ. ಯಾಕೆ ಹಾಗೆ ಹೇಳುತ್ತೀರಿ ಎಂದು ಕೇಳಿದರು. ಯಾಕೆ ಅನ್ನಲಿ, ಮದುವೆಯನ್ನು ಮುಂದಕ್ಕೆ ತಳ್ಳಿ ತಳ್ಳಿ ಮತ್ತೆ ಅಡ್ಡದಾರಿ ಹಿಡಿಯಬಾರದು ಎಂಬುದರಿಂದ ಹೇಳಿದೆ. ನನಗೆ ಯಾಕೋ ಮದುವೆಯ ವಿಷಯ ಪಸಂದ ಕಾಣುವುದಿಲ್ಲ. ಅದು ಪಸಂದ ಕಾಣದಿದ್ದವನು ತಂಗಿಯ ಲಗ್ನಕ್ಕೆ ಯಾಕೆ ಹೊರಟೆ? ನನ್ನ ಮಟ್ಟಿಗೆ ಬೇಡ ಮದುವೆ ಸದ್ಯಕ್ಕೆ ಅಂತಿದೆ. ನನ್ನ ನಮೂನೆ ಒಂದು ತೆರ. ಲೌಕಿಕದಲ್ಲಿ ನನಗೆ ಇಷ್ಟವೇ ಇಲ್ಲ. ಪಾರಮಾರ್ಥದ ಕಡೆಗೆ ನನ್ನ ಒಲವು ಹೆಚ್ಚು. ಮದುವೆ ಮಾಡಿಕೊಂಡರೆ ಪಾರಮಾರ್ಥಕ್ಕೆ ಕೇಡು ಎಂದು ನಿನಗೆ ಯಾರು ಹೇಳಿದರು? ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಎಲ್ಲ. ಅವರು ಯಾರೋ ನನಗೆ ಅವರು ಗೊತ್ತಿಲ್ಲಪ್ಪ. ನನಗೆ ಗೊತ್ತಿದ್ದ ಕೆಲವರು ಮದುವೆ ಬೇಡ ಬೇಡ ಎಂಬ ನಾಟಕ ಮಾಡಿ ಒಳಗಿಂದೊಳಗೆ ಹೇಗೆ ಹೇಗೋ ಇದ್ದದ್ದನ್ನು ಕಂಡಿದ್ದೇನೆ. ಪಾರಮಾರ್ಥ ಗೀರಮಾರ್ಥ ಎಂಬುದೆಲ್ಲ ಸರಿ. ಮದುವೆಯ ಮನೆಯಲ್ಲಿ ನಿನ್ನ ಓಡಾಟ ಕಂಡ ನನಗೆ ಅಂಥ ಪಾರಮಾರ್ಥ ನಿನ್ನಲ್ಲಿ ಕಾಣಿಸಲಿಲ್ಲ. ಎಲ್ಲರ ಹಾಗೆಯೇ ನೀನು ಅಂತ ತಿಳಿದುಕೋ. ಅದು ಒಂದು ಮನಸ್ಸಿಗೆ ಬಂಧನ. ಹಾಗೆ ಹೆಣ್ಣು ಗಂಡಿಗೆ ಬಂಧನ ಅಂತ. ಹೌದೌದು, ನಿನ್ನ ರಾಮಕೃಷ್ಣರೇ ಮದುವೆ ಮಾಡಿಕೊಂಡರು. ಹೆಣ್ಣು ಗಂಡಿಗೆ ಬಂಧನ, ಅದೇ ಪಾರಮಾರ್ಥಕ್ಕೆ ಕುಂದು ಎಂದು ನೀನು ಕಟ್ಟಿಕೊಂಡ ಆ ದೇವರಿಗೂ ಅನಿಸುತ್ತಿದ್ದರೆ
ಅವರು ಸೃಷ್ಟಿಯನ್ನೇ ಮಾಡುತ್ತಿರಲಿಲ್ಲ. ಹೆಣ್ಣು ಗಂಡು ಅಂತ ಮಾಡಿದ್ದು ನೀನಲ್ಲ, ನಾನಲ್ಲ. ಈ ಲೋಕವನ್ನು ಹುಟ್ಟಿಸಿದವನೇ ಹಾಗೆ ಮಾಡಿದ. ಅವನು ಹೆಡ್ಡನಿರಲಾರ, ತಪ್ಪು ಮಾಡಿರಲಾರ. ಅವನಿಗೆ ಗೊತ್ತಿದ್ದೀತು ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ. ಆ ದೇವರಿಗಿಂತಲೂ ನಾನು ನೀನು ಬುದ್ಧಿವಂತರಲ್ಲವಷ್ಟೇ. ಇಹದಲ್ಲಿ ಎಲ್ಲಕ್ಕಿಂತಲೂ ಸನ್ಯಾಸವೇ ಶ್ರೇಷ್ಠ, ಬ್ರಹ್ಮಚರ್ಯ ಶ್ರೇಷ್ಠ ಅನ್ನುತ್ತಾರಲ್ಲ. ಆಯಾಯ ಪ್ರಾಯಕ್ಕೆ ಅದದು ಶ್ರೇಷ್ಠ. ಮದುವೆ ಮಾಡಿಕೊಂಡಿಲ್ಲ ಅಂದ ಮಾತ್ರಕ್ಕೆ ನೀನು ಬ್ರಹ್ಮಚಾರಿಯಾಗುವುದಿಲ್ಲ, ಸನ್ಯಾಸಿಯೂ ಆಗುವುದಿಲ್ಲ. ಹಗಲು ವೇಷದ ಬ್ರಹ್ಮಚಾರಿಗಳು, ಸನ್ಯಾಸಿಗಳು 1000 ಮಂದಿ ಕಾಣಿಸುತ್ತಾರೆ. ಆಗಬೇಕಾದ ಪ್ರಾಯದಲ್ಲಿ ಮದುವೆ ಆಗು. ನಾಳೆ ಆಗಬೇಕು ಅಂತ ಅನಿಸಿದಾಗ ಹೆಣ್ಣು ಕೊಡುವವರು ಸಿಗದೆ ಹೋದಾರು. ನೀನೂ ಒಬ್ಬ ಅವನ ಹಾಗೆ ಆಗಬಾರದು ಎಂಬುದಕ್ಕೆ ಹೇಳಿದೆ. ನಾನು ಯಾರ ಹಾಗೂ ಆಗುವುದಿಲ್ಲ ಅಜ್ಜಿ. ನನ್ನ ಮನಸ್ಸು ನನಗೆ ಗೊತ್ತಿದೆ. ನಿನಗೆ ದೇವರು, ಪಾರಮಾರ್ಥ, ಮೋಕ್ಷಗಳ ವಿಚಾರದಲ್ಲಿ ತಿಳುವಳಿಕೆ, ಪ್ರೀತಿಯಿಲ್ಲ ಎಂದು ನಾನೆನ್ನುವುದಿಲ್ಲ. ಏನೂ ತಿಳಿದಿಲ್ಲ ಅಂತ ಹೇಳಿದ್ದೂ ಅಲ್ಲ. ತಮ್ಮ ತಮ್ಮ ಇತಿಮಿತಿ ತಿಳಿಯದಿರುವುದೇ ಹೆಚ್ಚು. ಪುರಾಣಗಳಲ್ಲಿ 10 ಋಷಿಗಳು ಸಂಸಾರವನ್ನು ಕಟ್ಟಿಕೊಂಡು ಇದ್ದ ಕತೆ ಹೇಳುತ್ತದೆ. ಅಂಥವರಿಗೆ ಮೋಕ್ಷವಿಲ್ಲ ಅಂತ ಹೇಳಿದ್ದನ್ನು ನಾನೆಲ್ಲೂ ಕಾಣೆ. ದೇವರನ್ನು ಪ್ರೀತಿ ಮಾಡುವುದಕ್ಕೆ ಸಂಸಾರ ಬಾಧಕವಿಲ್ಲ. ಸಂಸಾರ ನಡೆಯಿಸಲಿ ಅಂತಲೇ ಅವನು ಗಂಡು ಹೆಣ್ಣು ಎಂಬ ಸೃಷ್ಟಿ ಮಾಡಿದ್ದು. ನನ್ನೊಬ್ಬನಿಂದ ಅವನ ಸಂಸಾರಕ್ಕೆ ಏನು ಧಕ್ಕೆ ಬರುತ್ತದೆ? 1000 ಮಂದಿ ಆಗಾಗ ಹುಟ್ಟುತ್ತಲೇ ಇರುತ್ತಾರೆ. ದೈವ ಸೃಷ್ಟಿಗೆ ಅದರಿಂದ ಚ್ಯುತಿ ಬರಲಾರದು. ಅದನ್ನೆಲ್ಲ ಅವನು ನೋಡಿಕೊಂಡಾನು ಮಗು. ನಿನ್ನದನ್ನು ನೀನು ನೋಡಿಕೊ. ನನ್ನದು ನನಗೆ ಗೊತ್ತಿಲ್ಲವಾದರೆ ಅಂತಹ ನಿರ್ಧಾರ ಮಾಡಿಕೊಳ್ಳುತ್ತಿರಲಿಲ್ಲ. ಅದು ನಿರ್ಧಾರವೋ? ಹಾಗಿದ್ದರೆ ಅದನ್ನು ಬಿಡಿಸಬೇಕೆಂಬ ಹಠ ನನಗಿಲ್ಲ. ನೀನು ಸಣ್ಣವನು, ಹೇಳಿದರೆ ಸ್ವಲ್ಪವಾದರೂ ತಿಳಿದೀತು ಅಂತ ಹೇಳಿದೆ. ನೀನು ಹಾಗೆ ನಿರ್ಧಾರ ಮಾಡಬೇಕಾದುದು ಯಾವಾಗ ಗೊತ್ತೇ? ಹೆಣ್ಣಿನ ರೂಪ ಹಗಲು ರಾತ್ರಿಯೂ ಕನಸಿನಲ್ಲಿ ಸುಳಿದಾಡುವುದು ನಿಂತ ಮರುದಿನ. ಆಗಲಾದರೆ ನಿಶ್ಚಯ ಮಾಡು. ಯಾರು ಬೇಡವೆನ್ನುತ್ತಾರೆ? ಅದು ಇರುವ ತನಕವೂ ಎಲ್ಲರ ಹಾಗೆಯೂ ನೀನೂ ಒಬ್ಬ ಎಂದು ತಿಳಿ. ಪುಸ್ತಕ ಓದಿಕೊಂಡುದರಿಂದ ಬ್ರಹ್ಮಚರ್ಯ ಸಾಧಿಸುವುದಿಲ್ಲ. ನಾನು ಸದಾಕಾಲ ಹಗಲು ರಾತ್ರಿಯೂ ಹೆಣ್ಣಿನದೇ ಚಿಂತೆಯಲ್ಲಿದ್ದೇನೆ ಅನ್ನುತ್ತೀರಾ ಎಂದು ಕೇಳಿದ್ದಕ್ಕೆ ಇವರು ನನಗೆ ಹಾಗೆ ಕಾಣಿಸಿದ್ದಕ್ಕೆ ನಮ್ಮವ ನೀನು ಅಂತ ತಿಳಿದು ಇಷ್ಟೆಲ್ಲ ಬುದ್ಧಿ ಹೇಳಿದೆ ಎಂದಂದರು. ನನ್ನ ಮನಸ್ಸು ನನಗೆ ಗೊತ್ತಿದೆ. ಆ ವಿಷಯದಲ್ಲಿ ನೀವು ಹೇಳುವುದು ಬೇಡ ಎಂದರು ಅವರು ಸಿಟ್ಟಿನಿಂದಲೇ. ಆಗಲಿ ಅಪ್ಪ, ನಾನು ಯಾಕೆ ಅಂಕೆ ಮಾಡುತ್ತೇನೆ ನಿನ್ನನ್ನು ಎಂದರು ಇವರು. ಮನೆಗೆ ಬಂದವರ ಹತ್ತಿರ ಹೀಗೆಲ್ಲ ನಿಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಮಾತನಾಡಿದರೆ ಹೇಗೆ? ಅವರ ಮನಸ್ಸಿಗೆ ಅವನ ತಲೆಯೊಳಗೆ ಇಲ್ಲದ್ದೂ ಕಾಣಿಸುತ್ತದೆ ಎಂತಲೇ? ಅಜ್ಜಿ ಬರಿದೆ ಹಾಗೆ ಹೇಳುವವರಲ್ಲ. ಸುಮ್ಮನಿರಿ ನೀವು. ನಿಮಗೆ ನೋಡಿ, ನಿಮ್ಮ ಅಜ್ಜಿಯ ಮರುಳು ಗೊತ್ತಾಗುವುದಿಲ್ಲ ಏನೇನು. ಅಯ್ಯೋ ಮಹಾರಾಯಿತಿ, ನನಗೆ ನನ್ನ ಮರುಳೇ ತಿಳಿಯುವುದಿಲ್ಲ. ಅಜ್ಜಿಯದು ಗೊತ್ತಾಗುವುದು ಹೇಗೆ? ಸುಮ್ಮಗೆ ಮನೆಗೆ ಬಂದ ನೆಂಟರೊಡನೆ ಇವರು ಬೇಡದ ಅಧಿಕ ಪ್ರಸಂಗ ಮಾತನಾಡಿ, ಛೆ, ಅದು ನನಗೆ ಮೊದಲೇ ಗೊತ್ತಾಗುತ್ತಿದ್ದರೆ ಈ ನೆಂಟಸ್ತಿಕೆಯ ಪ್ರಸ್ತಾಪವನ್ನು ನಾನು ಅವರ ಹತ್ತಿರಕ್ಕೇ ಒಯ್ಯುತ್ತಿರಲಿಲ್ಲ ಎಂದೆ ನಾನು ತಾಳ್ಮೆಗೆಟ್ಟು. ಅಷ್ಟಕ್ಕೆ ಅಜ್ಜಿಯ ದನಿ ಕೋಣೆಯಿಂದ ಕೇಳಿಸಿತು. ಮಾಣಿ, ನನ್ನ ಮರುಳಿಗಾಗಿ ನೀನು ಸೀತೆಯ ಹತ್ತಿರ ಜಗಳ ಮಾಡಬೇಡ ಎಂದರು.